ನೂತನವಾಗಿ ಆಯ್ಕೆಯಾಗಿರುವ ಪುರಸಭಾ ಅಧ್ಯಕ್ಷ ವಿಜಯ್ ಸಿಂಹ ಕಟ್ರೋತ್ ಪುರಸಭೆಯ ಮೊದಲ ಸಾಮಾನ್ಯ ಸಭೆಯನ್ನ 219 ಫಲಾನುಭವಿಗಳಿಗೆ ಈ ಸ್ವತ್ತು ವಿತರಣೆಯನ್ನ ಮಾಡುವ ಮೂಲಕ ಸಭೆಯನ್ನ ಆಯೋಜಿಸಲಾಗಿತ್ತು. ಸಂಸದ ಗೋವಿಂದ ಕಾರಜೋಳ ಸಮ್ಮುಖದಲ್ಲಿ ಫಲಾನುಭವಿಗಳಿಗೆ ಈ ಸ್ವತ್ತನ್ನ ವಿತರಿಸಲಾಯಿತು. ಪುರಸಭೆ ಉಪಾಧ್ಯಕ್ಷರಾದ ನಾಗರತ್ನ ವೇದಮೂರ್ತಿ, ಪುರಸಭೆ ಮುಖ್ಯ ಅಧಿಕಾರಿಗಳಾದ ರೇಣುಕಾ ದೇಸಾಯಿ, ಸದಸ್ಯರುಗಳಾದ ಕೆಸಿ ರಮೇಶ್, ಆರ್ಎ ಅಶೋಕ್, ಮುರುಗೇಶ್, ವಿಜಯ್, ಮಲ್ಲಿಕಾರ್ಜುನಯ್ಯ ಸರ್ವ ಸದಸ್ಯರು ಸಾಮಾನ್ಯ ಸಭೆಯ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಇಷ್ಟು ಸರಳವಾದ ಸಂಸದನ್ನು ನಾವು ಖಂಡಿತ ನೋಡಿರಲಿಲ್ಲ. ಇರಲಿ, ನಾವು ನಿಮ್ಮನ್ನ ಬಹಳ ಹತ್ತಿರದಿಂದ ಇಲಾಖೆಯಲ್ಲಿ ನೀವು ಸರ್ಕಾರಿ ನೌಕರಲ್ಲಿ ಇದ್ದಾಗಿದ್ದ ನಿಮ್ಮ ಒಡನಾಟ ನಮಗಿದೆ. ಆ ವಿಚಾರವಾಗಿ ನಾನು ತಮ್ಮ ಹತ್ರ ಒಂದು ಮನವಿ ನೀಡ್ತೀನಿ. ಈಗಾಗಲೇ ಏನು ನಮ್ಮ ಹತ್ರ DMF ಫಂಡ್ ಇದೆಯೋ ಆ ಇದರಲ್ಲಿ ಮೊನ್ನೆ ತಮಗೆ ಗೊತ್ತಿರ್ಬೋದು 750 ಮನೆಗಳನ್ನ ಕೇವಲ ಒಂದು ವರ್ಗಕ್ಕೆ ಅದನ್ನ ಕೊಟ್ಟಿದ್ರು. ಅದನ್ನ ಸ್ಟಾಪ್ ಮಾಡಿಸಿದ್ವಿ. ಅದರಲ್ಲಿ ಕನಿಷ್ಠ 300 ಮನೆಗಳನ್ನ ನಮ್ಮ ಟೌನಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಹೆಸರು ಅಜರಾಮರವಾಗಿ ಉಳಿತದೆ. ನಮಗೆ ಯಾವ ಅನುದಾನವೂ ಬರೋದಿಲ್ಲ. ಸದ್ಯಕ್ಕೆ ಯಾವ ಸರ್ಕಾರದಲ್ಲೂ ದುಡ್ಡಿಲ್ಲ. ಈಗೇನು 18,500 ಕೋಟಿ ಜಿಲ್ಲಾಧಿಕಾರಿಗಳ ಹತ್ರ ಇದೆಯೋ ಅದು ತಮಗೆ ಗೊತ್ತಿದೆ ಆ ವಿಚಾರ. ಅದೇ ದುಡ್ಡಲ್ಲಿ ಅದೇ ಹಣನ ನಮಗೆ ಕೊಟ್ಟರೆ ಈಗಾಗಲೇ ತಾವು ತಮ್ಮ ಅಮೃತಾಸದಿಂದ ಹಕ್ಕುಪತ್ರಗಳನ್ನ ಕೊಟ್ಟಿದ್ರು. ವರದಿ ನಾಗರಾಜ್ ಹೊಳಲ್ಕೆರೆ. ಮೀಡಿಯಾ ನೆಟ್ವರ್ಕ್.